ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ಝೋನ್. ಇದು ನಮಗೆ ರುಚಿಕರವಾದ ಬೇಳೆ ಮತ್ತೆ ನುಗ್ಗೆ ಸೊಪ್ಪನ್ನ ಹಾಕಿ ಹೆಸರು ಕಾಳನ್ನ ಹಾಕಿ ಮಾಡುವಂತ ಒಂದು ಉಪ್ಪು ಸಾರು ಮತ್ತೆ ಖಾರ ಮುದ್ದೆ, ಇದರ ಜೊತೆ ತಿನ್ನೋ ಅಂತ ಒಂದು ಕಾಂಬಿನೇಷನ್ ಅಲ್ಲಿ ನಾನು ಮಾಡೋದನ್ನ ತೋರಿಸ್ಕೊಡ್ತೀನಿ. ಈ ಉಪ್ಪು ಸಾರು ಮತ್ತೆ ಖಾರ ಬಹಳ ರುಚಿಯಾಗಿರುತ್ತೆ. ನೀವು ಮುದ್ದೆ ಜೊತೆ ಇದನ್ನ ಹಾಕೊಂಡು ತಿಂತಾ ಇದ್ರೆ ಬಹಳ ಲೊಟ್ಟೆ ಹೊಡ್ಕೊಂಡು ಬಾಯಲ್ಲಿ ನೀರು ಇಡ್ಸ್ಕೊಂಡು ತಿನ್ನೋ ಹಾಗೆ ಅಷ್ಟು ರುಚಿಯಾಗಿರುತ್ತೆ. ಇದನ್ನ ಮಾಡೋದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ. ಇದನ್ನ ಬೇಸಿಗೆ ಮತ್ತೆ ಚಳಿಗಾಲ ಎರಡು ಕಾಲಕ್ಕೂ ಈ ಉಪಹಾರ ಸೂಟ್ ಆಗುತ್ತೆ, ಬಹಳ ರುಚಿಯಾಗಿರುತ್ತೆ. 1 ಕಪ್ನಷ್ಟು ತೊಗರಿ ಬೇಳೆಯನ್ನ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಒಂದು ಅರ್ಧ ಕಪ್ನಷ್ಟು ಹೆಸರು ಕಾಳನ್ನ ತೊಳೆದ್ಬಿಟ್ಟು ಹಾಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಅಷ್ಟು ರಿಫೈಂಡ್ ಅನ್ನ ಹಾಕೊಂಡು ಲಿಡ್ ಅನ್ನ ಮುಚ್ಚಿ 1 ವಿಜಿಲ್ ಅನ್ನ ಕೂಗಿಸ್ಕೊಳ್ಳೋಣ. ವಿಜಿಲ್ ಕೂಗಿ ಆಗಿದೆ. ಲಿಡ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಸ್ಟವ್ ಅನ್ನ ಆನ್ ಮಾಡ್ಕೊಳ್ಳೋಣ. ಒಂದ್ಸರಿ ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ನುಗ್ಗೆ ಸೊಪ್ಪನ್ನ ನಾನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ನಾವು ಈ ಕುದಿರೋಂಥ ಈ ಬೇಳೆ ಮತ್ತೆ ಹೆಸರು ಕಾಳಿಗೆ ಈ ಸೊಪ್ಪನ್ನ ಹಾಕೊಳ್ಳೋಣ. ಇದನ್ನ ಕುದಿಯೋದಕ್ಕೆ ಇಟ್ಕೊಳ್ಳೋಣ. ಹಾಗೆ ಇದಕ್ಕೆ ಕಟ್ ಮಾಡಿರುವಂತ ಒಂದು ಈರುಳ್ಳಿನ ಕೂಡ ಸೇರಿಸ್ಕೊಳ್ಳೋಣ. ಇದು ಕುದಿಯೋಷ್ಟರಲ್ಲಿ ನಾವು ಇದಕ್ಕೆ ಖಾರವನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೊಳ್ಳೋಣ. 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡು ಇದನ್ನ ಹುರ್ಕೊಳ್ಳೋಣ. ಈಗ ಇದನ್ನ ನಾವು ಜಾರಿಗೆ ಹಾಕೊಳ್ಳೋಣ. ಇದಕ್ಕೆ 1 ಸ್ಪೂನ್ ಅಷ್ಟು ರಿಫೈಂಡ್ ಆಯಿಲ್ ಅನ್ನ ಹಾಕೊಳ್ಳೋಣ. ಅಡಿಗೆ ಮೆಣಸಿನಕಾಯಿಗಳನ್ನ ಹಾಕೊಂಡು ಹುರ್ಕೊಳ್ಳೋಣ. ಇದನ್ನ ಕೂಡ ನಾವು ಜಾರಿಗೆ ಹಾಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ನೆನೆಸಿರೋಂತ ಹುಣಸೆ ಹಣ್ಣನ್ನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇಷ್ಟನ್ನ ಮೊದಲಿಗೆ ಸ್ವಲ್ಪ ಕ್ರಶ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು 2 ಗಡ್ಡೆ ಬೆಳ್ಳುಳ್ಳಿಯನ್ನ ಬಿಡಿಸಿ ಹಾಕೊಂಡಿದ್ದೀನಿ. ಬೇಕಿದ್ರೆ ನೀವು ಸಿಪ್ಪೆ ಸಮೇತ ಬೇಕಿದ್ರು ಹಾಕೋಬಹುದು. ಒಂದು ಅರ್ಧ ಕೊಬ್ಬರಿಯನ್ನ ತುರ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನ ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ರುಬ್ಕೊಳ್ಳೋಣ. ಇದನ್ನ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಕೊಂಡಾಗಿದೆ. ಇದನ್ನ ನಾವು ಬೌಲ್ಗೆ ತೆಕ್ಕೊಳ್ಳೋಣ. ಈ ಖಾರ ತುಂಬಾ ರುಚಿಯಾಗಿರುತ್ತೆ. ನೀವು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕೊಂಡು ಈ ಖಾರವನ್ನ ಹಾಕೊಂಡು ತಿನ್ಬಹುದು. ನಿಮ್ಗೆ ಸ್ಪೈಸಿಯಾಗಿ ತಿನ್ಬೇಕಂತ ಇಷ್ಟ ಇದ್ರೆ ಸ್ವಲ್ಪ ಖಾರವನ್ನ ಜಾಸ್ತಿ ಹಾಕೊಂಡು ಕಲ್ಸ್ಕೋಬಹುದು. ಇಲ್ಲ ಕಡಿಮೆ ತಿನ್ನೋರಿದ್ರೆ ಇದನ್ನ ಕಡಿಮೆ ಹಾಕೊಂಡು ಕಲ್ಸ್ಕೋಬಹುದು. ಇದನ್ನ ನೀವು 2 ರೀತಿನಲ್ಲೂ ತಿನ್ಬಹುದು. ಈಗ ಚೆನ್ನಾಗಿ ಕುದ್ದಾಗಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ. ಇದಕ್ಕೆ ಜಾಸ್ತಿ ಉಪ್ಪು ಹಿಡ್ಸೋದಿಲ್ಲ, ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ಹಾಕಿದ ನಂತರ ಜಾಸ್ತಿ ಕುದಿಸ್ಬೇಡಿ. ಸ್ವಲ್ಪ 1 ನಿಮಿಷ ಇದ್ರೆ ಸಾಕಾಗುತ್ತೆ. ಈಗ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ತೆಕ್ಕೊಳ್ಳೋಣ. ಈ ಸೊಪ್ಪು ಮತ್ತೆ ಉಪ್ಪು ಸಾರು ಬಹಳ ರುಚಿಯಾಗಿರುತ್ತೆ. ಈ ಬಿಸಿಲಿಗೆ ಇದು ಹೇಳಿ ಮಾಡಿಸಿದಂತ ಆಹಾರ. ಚಳಿಗಾಲಕ್ಕೂ ಕೂಡ ಈ ಫುಡ್ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇದಕ್ಕೆ ನೀವು ಖಾರವನ್ನ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಇದನ್ನ ಉಪಯೋಗಿಸ್ಕೋಬಹುದು. ಇದು ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಯಾವುದರ ಜೊತೆಗಾದ್ರೂ ನೀವು ಇದನ್ನ ನೆಂಚ್ಕೊಂಡು ತಿನ್ಬಹುದು. ಬಹಳ ರುಚಿಯಾಗಿರುತ್ತೆ. ಒಮ್ಮೆನಾದ್ರೂ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಕೂಡ ಮಾಡಿ. ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ ಅನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.